ನಮಸ್ತೆ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ನಾನು ನಿಮಗೆ ಏನು ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ, ನೀವು ಕೇಳಿರ್ಬೋದು ಈ ಓಟ್ಸ್ ಅನ್ನೋ ಒಂದು ಕಾನ್ಸೆಪ್ಟು ಎಲ್ಲರ ಜನ ತಲೆಯಲ್ಲಿ ತಿರುಗ್ತಾ ಇದೆ ಅಂತ ಹೇಳಿ. ಈ ಓಟ್ಸ್ ಓವರ್ ನೈಟ್ ಸೋಕ್ಡ್ ಓಟ್ಸು, ಹಾಗೆ ಈ ದಿಢೀರಂತ ಓಟ್ಸ್ ರೆಸಿಪಿ ಮಾಡ್ಕೊಂಡು ತಿನ್ನೋದು, ಆಮೇಲೆ ಏನು ವೆಯ್ಟ್ ಲಾಸ್ ಮಾಡೋದಕ್ಕೆ ಈ ಓಟ್ಸ್ ತುಂಬಾನೇ ಚೆನ್ನಾಗಿರುತ್ತೆ, ಓಟ್ಸ್ ತಿನ್ಬೇಕು ಅಂತ ಹೇಳಿ ಈಗ ಇತ್ತೀಚೆಗೆ ಇದು ಎಲ್ಲ ಸೆಲೆಬ್ರಿಟಿಗಳು ಮಾಡಿ ತೋರಿಸ್ತಾ ಇದ್ದಾಗಿಂದ ನಮಗೆ ಓಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ತಲೆಯಲ್ಲಿ ತಿರುಗ್ತಾ ಇರೋದು. ಅದರಲ್ಲೂ ವೆಯ್ಟ್ ಲಾಸ್ ಮಾಡುವಂತ ಒಂದು ಕಾನ್ಸೆಪ್ಟ್ ತುಂಬಾ ಜನಕ್ಕೆ ಇತ್ತೀಚೆಗೆ ಇರೋದ್ರಿಂದ ಇದು ಜಾಸ್ತಿ ಓಟ್ಸ್ ತಿನ್ಬೇಕು. ಆಮೇಲೆ ಓಟ್ ಮೀಲ್ ಅಂತ ಬೇರೆ ಒಂದು ಕಾನ್ಸೆಪ್ಟ್ ಇದೆ, ಆಮೇಲೆ ಮಿಲ್ಕ್ ಅಲ್ಲಿ ಓಟ್ಸ್ ನ ಸೋಪ್ ಮಾಡ್ಕೊಂಡು ತಿನ್ನೋದು, ಈ ತರ ತುಂಬಾ ಕಾನ್ಸೆಪ್ಟ್ ಇದೆ ಓಟ್ಸ್ ಅಲ್ಲಿ ಮಾಡ್ಕೊಂಡು ತಿನ್ನೋದು. ಆಮೇಲೆ ಇನ್ಸ್ಟೆಂಟ್ ಓಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಕೂಡ ಇದೆ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಈ ಓಟ್ಸು ನಮ್ಮ ದೇಸಿ ತಳಿ ಅಲ್ವೇ ಅಲ್ಲ, ನಮ್ಮ ಭಾರತದ ಆಹಾರ ಅಲ್ಲ ಇದು. ನಮ್ಮ ಹಿಂದಿನವ್ರಿಗೆ ಅಂದ್ರೆ ನಮ್ಮ ತಂದೆ ತಾಯಿಗೆ ಅವ್ರಿಗೆಲ್ಲ ಈ ಓಟ್ಸ್ ಅಂತ ಕೇಳಿಬೇಕಾದ್ರೆ ಅವ್ರು ನಗ್ತಾರೆ, ಏನಿದು ಓಟ್ಸ್ ಅಂತ. ಸೊ ಅವ್ರಿಗೆಲ್ಲ ಗೊತ್ತಿರೋದಿಲ್ಲ, ಇದು ಇತ್ತೀಚೆಗೆ ಬಂದಿರುವಂತ ಒಂದು ಆಹಾರ. ನಮಗೆ ಇದು ಬೇಡದೇ ಇರುವಂತದ್ದು. ನೀವು ಓಟ್ಸ್ ತರ ಇದೇ ತರ ಓಟ್ಸ್ ತರಾನೇ ಮಾಡ್ಕೊಂಡು ತಿನ್ಬೇಕು. ಆಮೇಲೆ ವೆಯ್ಟ್ ಲಾಸ್ ಆಗ್ಬೇಕು, ನೀವು ವೆಯ್ಟ್ ಲಾಸ್ ಒಂದು ಜರ್ನಿನಲ್ಲಿ ಇದ್ರೆ, ನಿಮಗೆ ವೆಯ್ಟ್ ಲಾಸ್ ಆಗ್ಬೇಕು ಅಂದ್ರೆ ನೀವು ಓಟ್ಸ್ ತರಾನೇ ನೀವು ನಮ್ಮ ಸಿರಿಧಾನ್ಯಗಳನ್ನ ಉಪಯೋಗಿಸ್ಕೊಂಡು ಅದೇ ತರ ಒಂದು ಖಾದ್ಯನ ಮಾಡ್ಕೊಂಡು ತಿನ್ಬೋದು. ಅದ್ರ ಹಿಂದೆನೆ ಓಡ್ಬೇಕಂತ ಏನಿಲ್ಲ. ಸೊ ನೋ ಟು ಓಟ್ಸ್. ಬನ್ನಿ ಅದೇ ರೀತಿ ಹೆಂಗ್ ಮಾಡೋದು, ಓಟ್ಸ್ ತರಾನೇ ಒಂದು ಖಾದ್ಯನ ಹೇಗೆ ನಾವು ತಯಾರು ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ನಿಮ್ಗೆ ಇವತ್ತು. ಸ್ನೇಹಿತರೆ, ಇನ್ನೊಂದು ಕಾನ್ಸೆಪ್ಟ್ ಹೇಳ್ಬೇಕು ನಾನು ನಿಮ್ಗೆ. ಈಗ ಈ ಓಟ್ಸ್ ಅಂತ ನಾವು ತಿಂತಾ ಇದೀವಲ್ವಾ, ಎಲ್ಲಿ ಸಿಗುತ್ತೆ ಇದು? ಹಳ್ಳಿಗಳಲ್ಲೆಲ್ಲ ಸಿಗುತ್ತಾ? ಹಳ್ಳಿಯವರೆಲ್ಲ ತಿನ್ಬೋದಾ ಹೇಳಿ? ಕೆಲವ್ರು ಗೊತ್ತಿರೋರು, ಎಜುಕೇಟೆಡ್ ಇರೋರು, ದುಡ್ಡು ಇರೋರು ಮಾತ್ರ ತಗೊಂಡು ತಿನ್ಬೋದು. ಇದು ನಾವು ಫಾರಿನ್ ಇಂದ ಇದಕ್ಕೆ ಇಂಪೋರ್ಟ್ ಮಾಡ್ಕೊಳೋದ್ರಿಂದ ಇದಕ್ಕೆ ಕಾಸ್ಟ್ ಎಷ್ಟಿರುತ್ತೆ ಗೊತ್ತಾ? ನೀವು ಮಾಲ್ಗಳಲ್ಲೆಲ್ಲ ಹೋಗಿ ನೋಡಿದ್ರೆ ಇದು ಕಾಸ್ಟ್ ದುಪ್ಪಟ್ಟಿರುತ್ತೆ. ನಾನು ಅದ್ರ ಬಗ್ಗೆ ತುಂಬಾ ಮಾತಾಡಕ್ ಹೋಗಲ್ಲ. ಈಗ ಒಂದು ಸಾಮೆ ಅಕ್ಕಿ, ನೀವು ಊದ್ಲಕ್ಕಿ ತಗೊಂಡ್ರೆ 150 ರೂಪಾಯಿ ಕೆಜಿಗೆ ಸಿಗುತ್ತೆ. ಅದು 1 ಕೆಜಿ ಧಾನ್ಯನ 10 ಜನ ತಿನ್ಬೋದು ಗೊತ್ತಾ? 1 ಕೆಜಿ ಧಾನ್ಯದಲ್ಲಿ ನೀವು ಅಂಬ್ಲಿ ಮಾಡಿದ್ರೆ ಅಂದ್ರೆ 10 ಜನ ಅದನ್ನ ಕುಡಿಬಹುದು. ಖಾದರ್ ಸರ್ ಹೇಳೋಕೆ ಇನ್ನು ತುಂಬಾ 40 ಜನ ಅಂತ ಅವ್ರು ಹೇಳ್ತಾರೆ. ಬಟ್ ಅಷ್ಟು ಜನ ಕುಡಿಬಹುದಂತಹ ಒಂದು ಧಾನ್ಯ ಅದು 1 ಕೆಜಿ ಅಕ್ಕಿನಲ್ಲಿ. 1 ಕೆಜಿಗೆ 150 ರೂಪಾಯಿ. ಹೇಳ್ಬೇಕಂದ್ರೆ ಸಾವಯವವಾಗಿ ಬೆಳೆದಿರುವಂತಹ ಅನ್ಪಾಲಿಶ್ಡ್ ಅಕ್ಕಿ. ನೀವು ಓಟ್ಸ್ 1 ಕೆಜಿ ತಗೊಂಡ್ಬರ್ಬೇಕಂದ್ರೆ ಎಷ್ಟು ಕಾಸ್ಟ್ ಸ್ಪೆಂಡ್ ಮಾಡ್ಬೇಕು ಅದನ್ನ ಆಲೋಚನೆ ಮಾಡಿ. ನಾವು ಅದಕ್ಕೆ ತಿಳಿದು ತಿನ್ನೋದು ತುಂಬಾನೇ ಮುಖ್ಯ ಅಂತ ಹೇಳ್ಬೋದು. ಪ್ರತಿಯೊಬ್ರು ತಿನ್ನುವಂತಹ ಖಾದ್ಯ ಇದು. ಪ್ರತಿಯೊಬ್ರು ಇಂಥವ್ರು ಅಂತವ್ರು ಅಂತಾನೆ ಇಲ್ಲ, ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಮಕ್ಕಳಿಗೆ ಡ್ರೈ ಫ್ರೂಟ್ಸ್ ಹಾಕಿ ಅಥವಾ ಬೆಲ್ಲ ಹಾಕಿ ಇದನ್ನ ಕೊಟ್ಟಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಬನ್ನಿ ಜಾಸ್ತಿ ಮಾತಾಡೋದು ಬೇಡ, ಹೇಗ್ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ನಾನೊಂದು ಮಡಿಕೆ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ನಾನು ಜಾಸ್ತಿ ಮಡಿಕೆನಲ್ಲೇ ಕುಕ್ ಮಾಡೋದು. ನೀವು ಯಾವ ಪಾತ್ರೆನಾದ್ರೂ ತಗೊಳ್ಳಿ. ಇಲ್ಲಿ ನಾನು ನೆನೆಸಿರುವಂತಹ ಇಲ್ಲಿ ಸಾಮೆ ಅಕ್ಕಿನಾದ್ರು ತಗೋಬೋದು, ನೀವು ಊದ್ಲಕ್ಕಿ ತಗೋಬೋದು. ಊದ್ಲು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇದು. ನಾನು ಅದನ್ನು ನೆನೆಸಿ ತಗೊಂಡಿದ್ದೀನಿ. ಅದಕ್ಕೆ ನಾವು ಒಂದು ಸ್ವಲ್ಪ ಅಕ್ಕಿಗೆ ನಾವು ಅದರದ್ದು ಎಷ್ಟು ಒಂದು 8 ಗ್ಲಾಸ್ ಅಷ್ಟಾದರೂ ನಾವು ನೀರು ಜಾಸ್ತಿನೇ ಹಾಕ್ಕೋಬೇಕು ಇದಕ್ಕೆ. ಯಾಕಂದರೆ ಸಿರಿಧಾನ್ಯಗಳು ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ನೀರು ಕೂಡ ನಾವು ಅಷ್ಟೇ ಹಾಕಬೇಕು. ನೋಡಿ, ಈಗ ಸಿಮ್ಮರಲ್ಲಿ ಇಟ್ಕೊಂಡಿದ್ದೀನಿ. ಈಗ ಹಾಗೆ ಇದನ್ನು ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಈಗ ಕೈ ಆಡಿ ಇದನ್ನು ಬಿಡ್ತೀನಿ. ಇದನ್ನು ನಾವು ಒಂದು 15 ನಿಮಿಷ ಈಗ ಸಪ್ರೇಟಾಗಿ ಅದನ್ನು ಬೇಯಕ್ಕಿಡಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ. ಸಿರಿಧಾನ್ಯಗಳಲ್ಲಿ ಸಾಮೆ ಅಥವಾ ಊದ್ಲು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಸ್ನೇಹಿತರೆ ಇದು. ನೋಡಿ, ಈಗ ಒಂದು 5 ನಿಮಿಷ ಆಗಿದೆ ಅಷ್ಟೇ. ಈಗ ಕುದಿ ಹತ್ತಿದೆ. ನಾವು ಒಂದು ಕಡೆ ಅದನ್ನು ಬೇಯಕ್ಕಿಟ್ಬಿಟ್ಟು ಇನ್ನೊಂದು ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ. ಇಲ್ಲಿ ಈರುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೋ ಕಬ್ಬಣದ ಪಾತ್ರೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದು ಸ್ವಲ್ಪ ಕಾಯ್ತಾ ಇದ್ದಂಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿತಾ ಇದ್ದಂಗೆ ನಾನು ಜೀರಿಗೆ ಹಾಕ್ತೀನಿ. ಸ್ನೇಹಿತರೆ, ನೀವು ಬೇಕಾದ್ರೆ ಇದಕ್ಕೆ ತರಕಾರಿ ಎಲ್ಲ ಆ್ಯಡ್ ಮಾಡ್ಕೋಬೋದು. ನೀವು ಓಟ್ಸ್ ಮಾಡ್ತಿರಲ್ಲ ಅದೇ ರೀತಿ ಮಾಡ್ಬೋದು. ತರಕಾರಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನಾನು ತೋರಿಸ್ತಾ ಇರೋದು ಸಿಂಪಲಾಗಿ ಮಾಡಿದಷ್ಟು ತುಂಬ ರುಚಿಯಾಗಿರುತ್ತೆ ಇದು ನಾಟಿ ಈರುಳ್ಳಿ ಅಂತ ಬರುತ್ತೆ ನೋಡಿ, ಸಣ್ಣ ಸಣ್ಣ ಈರುಳ್ಳಿ, ಅದು ಇದು ಒಂದು ರುಚಿ ಕೊಡುತ್ತೆ ಆ್ಯಕ್ಚುಲಿ. ಇಲ್ಲಿ ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ನಾನು ಮಾಡ್ತಾ ಇರೋ ಇದು ಖಾದ್ಯ ಇಬ್ಬರಿಗೆ ಸರ್ವ್ ಮಾಡುತ್ತೆ. ನೀವು ಅದೇ ರೀತಿ ನೀವು ಮನೇಲಿರೋ ಜನ ನೋಡ್ಕೊಂಡು ಡಬಲ್ ಮಾಡ್ಕೊತಾ ಹೋಗಿ. ನೋಡಿ, ಈಗ ಚೆನ್ನಾಗಿ ಅದು ಫ್ರೈ ಆದಮೇಲೆ ಆಮೇಲೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ನಾನು ಹಾಕಿರೋದು, ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಹಾಗೆ ನಾವು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಅಂದರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗೋದಕ್ಕೆ ತೆಂಗಿನ ಹಾಲು ಕೂಡ ಮಾಡಿಟ್ಕೋಬೇಕು. ಇಲ್ಲಿ ಒಗ್ಗರಣೆ ಆದಮೇಲೆ ಒಂದು ಕಡೆ ನೋಡಿ, ಇಲ್ಲಿ ಅನ್ನ ಅದು ಕುದೀತಾ ಇದೆ. ಸಿರಿಧಾನ್ಯದ ಅಕ್ಕಿ ಅಂತಲೇ ನಾವು ಹೇಳೋದು ಇದನ್ನು. ಸೊ ಇದು ಕುದೀತಾ ಇದೆ. ಈಗ ಒಂದು 50% ಕುದ್ದಿದೆ ಇದು. ಇಷ್ಟು ಕುದ್ದ ಮೇಲೆ ಏನು ಮಾಡಬೇಕು, ನಾವು ಮಾಡ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಸೇರಿಸ್ಬೇಕು. ಸ್ನೇಹಿತರೆ, ಇದು ಪೂರ್ತಿ ಒಂದು ಖಾದ್ಯ ರೆಡಿ ಆಗೋದಕ್ಕೆ ಅರ್ಧ ಗಂಟೆಯಲ್ಲಿ ಆಗೋಗ್ಬಿಡುತ್ತೆ. ಇದು ಮಡಿಕೆ ಆಗಿರೋದ್ರಿಂದ ಅರ್ಧ ಗಂಟೆ ಆಗುತ್ತೆ. ಅಲ್ಯೂಮಿನಿಯಂ ಪಾತ್ರೆ ಬಿಟ್ಟು ಬೇರೆ ಯಾವ ಪಾತ್ರೆನಾದರೂ ನೀವು ಉಪಯೋಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದು ಹೇಳಬೇಕಂದ್ರೆ.
ಈಗ ನಾನು ಒಗ್ಗರಣೆ ಹಾಕಿ ಕಲಸಿ ಇಟ್ಟಿದ್ದೀನಿ. ಮತ್ತೆ ಒಂದು 10 ನಿಮಿಷ ಇದನ್ನು ಒಗ್ಗರಣೆ ಜೊತೆಗೆ ಕುದಿಸ್ತೀನಿ ನಾನು. ಇಲ್ಲಿ ಸ್ನೇಹಿತರೆ 10ರಿಂದ 15 ನಿಮಿಷ ನಾವು ಚೆನ್ನಾಗಿ ಕುದಿಸಿ ಆದಮೇಲೆ ನೆಕ್ಸ್ಟ್ ನಾನು ಹೇಳಿದ್ನಲ್ಲ ನಿಮಗೆ ತೆಂಗಿನ ಹಾಲನ್ನ ಮಾಡಿಟ್ಕೋಬೇಕು ಅಂತೇಳಿ. ಫಸ್ಟ್ ಇದನ್ನು ಹಾಲನ್ನ ಮಾಡಿಟ್ಕೋಬೇಕು, ಅದು ಗಟ್ಟಿಯಾಗಿರುತ್ತೆ. ಈ ಹಾಲನ್ನ ಕೂಡ ಇದಕ್ಕೆ ಈಗ ಸೇರಿಸ್ಕೋಬೇಕು. ಇದು ಸ್ನೇಹಿತರೆ ಹಾಲನ್ನ ನಾವು ಹಾಕಿದ್ಮೇಲೆ ಸ್ಟವ್ನ ಆಫ್ ಮಾಡಿಬಿಡ್ಬೇಕು, ಹಾಲು ಹಾಕಿ ಕುದಿಸೋಕೆ ಹೋಗಬಾರ್ದು. ಇಲ್ಲಿ ಇನ್ನೂ 15 ನಿಮಿಷ ಆಗಿಲ್ಲ, ಇನ್ನೂ ಕುದೀತಾ ಇದೆ. ಪೂರ್ತಿಯಾಗಿ ನಮಗೆ ಅನ್ನ ಅದು ಬೆಂದಿರೋದು ಗೊತ್ತಾಗುತ್ತೆ ನಮಗೆ. ಈ ಒಗ್ಗರಣೆಯಲ್ಲಿ ಅದೊಂದು ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಈಗ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಹಾಗೆ ತೆಂಗಿನಕಾಯಿ ತುರಿನೂ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿನೂ ಹಾಕ್ತಾಯಿದ್ದೀನಿ, ತೆಂಗಿನ ಹಾಲು ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ತೆಂಗಿನಕಾಯ್ದು ಒಂದು ಫ್ಲೇವರ್ ಕೂಡ ಬರ್ತಾ ಇರುತ್ತೆ ಆ ಒಗ್ಗರಣೆ ಜೊತೆಗೆ. ಆಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಸ್ನೇಹಿತರೆ, ಅದು ಚೆನ್ನಾಗಿ ಫ್ರೈ ಆಗಿ ಒಂದು ಟೇಸ್ಟ್ ಕೊಡುತ್ತೆ ಅದಕ್ಕೆ. ಸೇಮ್ ನೀವು ಈಗ ಓಟ್ಸ್ನ ತಂದು ಒಗ್ಗರಣೆ ಹಾಕ್ಕೊಂಡು ತಿಂತೀರಲ್ಲ, ಅದೇ ಥರ ಆಗುತ್ತೆ. ತುಂಬ ಸಿಂಪಲ್ ರೆಸಿಪಿ ಇದು ನೋಡಿ. ಈಗ ತೆಂಗಿನ ಹಾಲನ್ನ ಹಾಕ್ತಾಯಿದ್ದೀನಿ. ತೆಂಗಿನ ಹಾಲು ಹಾಕಾದ್ಮೇಲೆ ಕುದಿಸ್ಬಾರ್ದು, ಆಫ್ ಮಾಡಬೇಕು. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋವಂತಹ ಒಂದು ಖಾದ್ಯ ಇದು. ಹಾಗೆ ಸ್ನೇಹಿತರೆ, ನೀವೇನಾದರೂ ಜಿಮ್ಗೆ ಹೋಗ್ತಾಯಿದ್ರೆ ಅಥವಾ ಬೇರೆ ಏನಾದ್ರು ಎಕ್ಸಸೈಸ್ ಮಾಡ್ತಾಯಿದ್ರೆ ಬೆಳಿಗ್ಗೆ ಅಂಬಲಿ ಕುಡ್ದಾದ್ಮೇಲೆ ನೀವು ನೆಕ್ಸ್ಟ್ ಈ ಖಾದ್ಯನ ಮಾಡಿ ಇಟ್ಟು ನಿಮ್ಮ ಎಕ್ಸಸೈಸ್ನೆಲ್ಲ ಮುಗಿಸಿ ನೀವು ಬಂದು ಸೇವಿಸ್ಬೋದು. ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿತ್ತು, ಒಂದು ಒಳ್ಳೆ ಸುವಾಸನೆ ಕೂಡ ಬರ್ತಾಯಿತ್ತು ಇದು. ನೀವು ಮಾಡಿ ನೋಡಿ, ಓಟ್ಸ್ನ ಬದಲು ಈ ಒಂದು ಖಾದ್ಯನ ನೀವು ಸೇವಿಸಿ ಹೇಗಾಗಿತ್ತು ಅಂತ ನನಗೆ ಹೇಳಿ.